ನಮಸ್ತೆ. ಆ ಮಿಸ್ಟರ್ ನಾಗರಾಜ್ ಕುರ್ಪ್ಲೆ ಅಡ್ವೊಕೇಟ್. ಏನ್ರಿ ಮೀಡಿಯಾದವರು, ಏನು ಬೆದರಿಸ್ತಾ ಇದ್ದೀರಾ? ದರ್ಶನ್ಗೆ ಸಪೋರ್ಟ್ ಮಾಡಿದ್ರೆ ಕಲಾವಿದರು ಅಂತಂದೇಳಿ ಅವ್ರಿಗೆ ಕಾನೂನು ಗೊತ್ತಿಲ್ಲ, ಹಿಂದೂ ಗೊತ್ತಿಲ್ಲ ಅಂತಂದೇಳಿ. ಭಾವನಾ ಸಿ ಇಸ್ ಪರ್ಫೆಕ್ಟ್ಲಿ ವಾಟ್ ಕನ್ಫರ್ಮ್ ಯು ಹ್ಯಾವ್ ವೆದರ್ ದಿ ದರ್ಶನ್ ಕಮಿಟೆಡ್ ಅನ್ ಅಫೆನ್ಸ್ ಆರ್ ನಾಟ್, ವೆದರ್ ದಿ ಮೀಡಿಯಾ ಹ್ಯಾವಿಂಗ್ ದಿ ಕನ್ಫರ್ಮೇಶನ್, ವಾಟ್ ಯು ಹ್ಯಾವ್ ದಿ ಕನ್ಫರ್ಮೇಶನ್ ಅಂತ ಕೇಳಿದ್ದಾರೆ. ಸಿ ಇಸ್ ಕರೆಕ್ಟ್ಲಿ ಕ್ವಶನ್ಡ್ ಯು. ನಿಮಗೆ ನಾಚಿಕೆ ಬೇಕು. ಸುವರ್ಣ ಚಾನಲ್, ಪಬ್ಲಿಕ್ ಟಿವಿ ರಂಗಣ್ಣ, ಬಿ ಟಿವಿಯರು, ಆಮೇಲೆ ಯಾವನ ಮಧುಸೂದನ್ ಅಂತ ಹೇಳಿ ಒಬ್ಬ ಯಾವನ ಪತ್ರಕರ್ತ ಹೋಗಿ ಅಲ್ಲಿ ಕೇಳಿದಾನೆ. ಅವ್ರನ್ನ ಡಿಪ್ರೆಸ್ ಮಾಡಕ್ ಹೋಗಿದ್ದಾರೆ. ನೀವೇನು ಸ್ಟೇಟ್ಮೆಂಟ್ ಕೊಟ್ರಿ ಅಂತ. ಯಾಕೆ ಆ ಸ್ಟೇಟ್ಮೆಂಟ್ ಏನ್ ಕೊಡ್ಬೇಕಾಗಿತ್ತು? ಸ್ಟೇಟ್ಮೆಂಟ್ ಏನಾರ ಇರ್ರೆಲೆವೆಂಟ್ ಕೊಟ್ರೆ ಪೊಲೀಸರು ಇದಾರೆ. ನೀನ್ ಅವನ ಕೇಳಕ್ಕೆ ಯಾವನವನ್ ಕೇಳಿರ ನಮ್ಮ ಇವ್ರನ್ನ ಏನ್ ಕೇಳಿದಾನ ಕ್ವಶನ್? ಏನ್ ಈ ಜಗತ್ತಿನ ಮಾಂಡಲಿಕನ್ರಲ್ಲ ನೀವು? ಭಾವನಾಗ ಹೋಗಿ ಡಿಪ್ರೆಸ್ ಮಾಡ್ತೀರಾ? ನೋಡು ಪಾಪ ಭಾವನಾ ಎಷ್ಟು ಡಿಪ್ರೆಸ್ ಆಗ್ಯಾರ ಅವರು. ದರ್ಶನ್ ಅವ್ರ ವಿಚಾರ ಗೊತ್ತು, ನಮ್ಗ್ ಗೊತ್ತಿಲ್ಲ, ನಾವ್ ನೋಡಿಲ್ಲ, ಕಾಣ್ಲಿಲ್ಲ, ನಾವೆಲ್ ಕಂಡಿದೀವಿ ಅದನ್ನ. ಮತ್ತೆ ಏನ್ ಕಹಿ ಘಟನೆ ನಡೀತಾ ಇದೆ? ದರ್ಶನ್ ಅವ್ರ ವಿಚಾರವಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ನಿನ್ಗೆ ಅದಕ್ಕೆ ಬೇಕಾ? ಅದನ್ನ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ. ಈಗ ಏನ್ ನೀನೇನ್ ಕೇಳ್ತೀಯೋ ಅದನ್ನ? ಕಹಿ ಘಟನೆ ನೀನೇ ಅವನ್ ಕೇಳಕ್ ಅದನ್ನ ಸ್ಟೇಟ್ಮೆಂಟ್ ಅವ್ರನ್ನ ಹೇಗೆ ನಡೆಸ್ಕೊಂಡಿದ್ದೀರಾ, ನಡೆದಿದೆ ಅವರ ಜೀವನದಲ್ಲಿ ಅವ್ರಿಗೆ ಏನ್ ನಡೆದಿದೆ ಅದು ಕಹಿ. ನೋಡವ್ರ ಮಕ ಸಣ್ಣದಾತು. ಈ ವಿಚಾರಗಳು ಸ್ಟೇಟ್ಮೆಂಟ್ ಕೊಟ್ರ? ದರ್ಶನ್ ಪರ ನಿಂತ್ರ ಅಪರಾಧ ಅನ್ನದ? ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ತಾವು ದರ್ಶನ್ ಜೊತೆ ನಿಲ್ತೀವಿ ಅನ್ನೋ ಸ್ಟೇಟ್ಮೆಂಟ್. ಯಾಕ ನಿಂದ್ರಬಾರ್ದ? ನಿಂತ್ರೊಳ ಹಾಕ್ತಾರ. ನಾನು ದರ್ಶನ್ ಪರ ನಿಂತನ್ಲೇ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ದರ್ಶನ್ ಅವ್ರ ಗೊತ್ತಿಲ್ಲ ತಾನೆ? ದರ್ಶನ್ ಅವ್ರ ವಿಚಾರ. ದರ್ಶನ್ ಪರ ನಿಂತಾನೆ, ದರ್ಶನ್ ಪರ ವಾದನ ಮಾಡ್ತಾನೆ. ಬಾ ಅದೇನು ಹರ್ಕತ್ತೆ ಹರ್ಕ. ದರ್ಶನ್ ಅವ್ರ ವಿಚಾರ ಗೊತ್ತು, ನಮ್ಗ್ ಗೊತ್ತಿಲ್ಲ, ನಾವ್ ನೋಡಿಲ್ಲ, ಕಾಣ್ಲಿಲ್ಲ. ಇವನ್ ನೋಡ್ಯಾನ ಇವನು. ಮತ್ತೆ ಏನ್ ಕಹಿ ಘಟನೆ ನಡೀತಾ ಇದೆ? ದರ್ಶನ್ ಇವನು ಹೇಳ್ತಾ ನೋಡಿಗ ಹೊಡೆದ ಬಡದ ಎಲ್ಲ ಹೇಳ್ತಾನೆ ಇವನು. ಅದನ್ನ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಷ್ಟೇ. ಈಗ ಏನ್ ಇವನು ನೋಡಿದ ನೀವು ಏನೇನು ಹೇಳ್ತಾರ್ರಿ ಇವರು ಮೀಡಿಯಾದವ್ರು. ನೋಡ್ರಿ ಡಿಪ್ರೆಸ್ ಆಗದ ಅಯ್ಯಮ್ಮ ಸೆಲೆಬ್ರಿಟಿ, ಅವ್ರಿಗೆ ಕಾನೂನು ಗೊತ್ತಿರೋದಿಲ್ಲ. ನಮಗೆ ಫೋನ್ ಹಚ್ಚಿ ಕೇಳ್ಬೇಕು, ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿ, ಯಾಕೆ ಈ ರೀತಿ ಮಾತಾಡಿದೆ ಅಂತ ನನಗೆ ಮಾತಾಡಬೇಕು. ನೋಡಪ್ಪ ನಾವೆಲ್ ಕಂಡಿದೀವಿ ಅದನ್ನ. ಮತ್ತೆ ಏನ್ ಕಹಿ ಘಟನೆ ನಡೀತಾ ಇದೆ? ದರ್ಶನ್ ಅವ್ರ ವಿಚಾರವಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ನೋಡ ನೀನ್ ಅವನ್ ಕೇಳಕ ನೀವ್ ಹೇಳ್ತಿದ್ದೀರಲ್ಲ, ಅದನ್ನ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನೋಡ ಅಯ್ಯಮ್ಮ ನೀವು ಹೇಳಿರಲ್ಲ ನಾ ಕೊಟ್ಟಂಗೆ ಅಂತ. ಅದ್ರ ಬಗ್ಗೆ ಕಹಿ ಘಟನೆ ಏನಾಗಿದೆ? ನವ್ ಯು ಗಾಟ್ ಮೈ ಫ್ಯಾನ್. ಏನ್ ದೊಡ್ಡ ಮಾಂಡಲಿಕ ಅವನು, ನಡೆದಿದೆ ಅವರ ಜೀವನದಲ್ಲಿ. ಏನ್ ದೊಡ್ಡ ಇಂಟರ್ನ್ಯಾಷನಲ್ ಯುಗ ಕೋರ್ಟ್ ಜಡ್ಜ್ ಅವನು. ಈ ವಿಚಾರಗಳು ಸ್ಟೇಟ್ಮೆಂಟ್ ಕೊಟ್ರ? ಈ ಎಲ್ಲಾ ವಿಚಾರಗಳು ಸ್ಟೇಟ್ಮೆಂಟ್ ಕೊಡ್ತಾರ? ಫ್ರೀಡಮ್ ಆಫ್ ಸ್ಪೀಚ್ ಐತೆ ಕೊಡ್ತಾರ ಕಲಾವಿದರವರು. ಸ್ಟೇಟ್ಮೆಂಟ್ ಕೊಟ್ರ ಭಾವನಾ ಅವರೇ? ಅಲ್ಲ, ನೀವು ಯಾವ ವಿಚಾರಗಳು ಗೊತ್ತಿದ್ದ ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಗೊತ್ತಿಲ್ಲ ತಾನೆ? ದರ್ಶನ್ ಅವ್ರ ವಿಚಾರ, ರೇಣುಕಸ್ವಾಮಿ ಹತ್ಯೆ ವಿಚಾರ, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಟ್ಟಣಗೆರೆ ಶೆಟ್ಟಿ ಕರ್ಕೊಂಡ್ಬಂದು ಹೊಡೆದಿದ್ದ ವಿಚಾರ ನೋಡಿದ್ಯಾ ನೀನು? ವಿಚಾರ ಗೊತ್ತು. ಚಿತ್ರದುರ್ಗದಿಂದ ಒಯ್ದು ಹೊಡೆದದ್ದು ನೋಡಿದ್ಯಾ ನೀನು? ಮರ್ಡರ್ ಮಾಡಿದ್ದ ನೀನ್ ನೋಡಿ ಲೇ ರಿಪೋರ್ಟರ್. ಈ ಘಟನೆ ನಡೀತಾ ಇದೆ. ದರ್ಶನ್ ಅವ್ರ ವಿಚಾರವಾಗಿ ಏನ್ ಸ್ಟೇಟ್ಮೆಂಟ್ ಕೊಟ್ರಿ? ಇವನು ನೋಡಿ, ಇವನು ಪಬ್ಲಿಕ್ ಟಿವಿ ಇವನದೊಂದು ಕತಿ ನೋಡ್ರಿ. ನೋಡ ಅವನೊಬ್ಬ ರಿಪೋರ್ಟ್ ಲೋಗೋ ಹಿಡ್ಕೊಂಡನ. ಇದು ಏನಾತು, ಇದು ಹೆಂಗಾತು, ಸಪ್ಪೆ ಆದ್ರು ಹಂಗ ಮಾಡಿದ, ಕಣ್ಣೀರ್ ಹಾಕಿದ, ಕಾಲ್ ಹಿಡ್ಕೊಂಡ. ನಾಚಿಕಾಗಲ್ಲೇ ನಿಮಗೆ? ಮಾನ ಮರ್ಯಾದೆ ಐತಾ? ನಿಮ್ಮಿಂದನೇ ಅಪರಾಧಗಳು ಜಾಸ್ತಿ ಆಗಿರೋದು. ನೀವು ಏನು ಕೆದರ್ತಿರಲ್ಲ, ಪ್ರಚೋದನೆ ಕೊಡ್ತಿದ್ದೀರಿ. ಏನೋ ರಕ್ತ ಹಚ್ಚಿದೋ, ಟಿ ಶರ್ಟ್ ಸಿಕ್ಬಿಡ್ತೋ, ಅದು ಬಿಡ್ತೋ. ಆ ಪಂಚನಾಮ ಮಾಡಿದ ಇವರು ಪಂಚರು ಬಂದು ಅದು ಯಾರ ರಕ್ತ ಏನೋ ನಮ್ಗೆ ಗೊತ್ತಿಲ್ಲ ಅಂತಾನ. FSL ಅದೇನೋ ಒಂದು ಬಟ್ಟಿ ಕಳಿಸಿದ್ರು, ಏನೋ ಮಾಡಿದ್ರು. ಅವ್ನು 4 ತಿಂಗಳ ಮೇಲೆ ತೆಗಿತಾನ್ರಿ. ಅದನ್ನ ತೆಗೆದು ಅದು ಬ್ಲಡ್ ಕೋಳಿದೋ ಏನೋ ಇದ್ರದೋ ಅಂತ ಹೇಳ್ತಾನ. ಹೌದಾ? ಆ ಬ್ಲಡ್ ಯಾರ್ದು? ಟಿ ಶರ್ಟಿಗೆ ಬ್ಲಡ್ ಹತ್ತೈತಿ. ಯಾಕೆ ಬ್ಲಡ್ ನಾನು ಕೆರ್ಕಂದ್ರೆ ಹಿಂಗ್ ಬ್ಲಡ್ ಬಂದ್ರೆ ಅಕಸ್ಮಾತ್ ಏನಾರ ಯಾವ್ದಾರ ಏನಾಗಿ ಇನ್ಫೆಕ್ಷನ್ ಗಾಯ ಆಗಿದ್ರೆ ಬ್ಲಡ್ ನನ್ನ ಶರ್ಟ್ಗೆ ಹತ್ತಿದ್ರೆ ಹಂಗ ನಾ ಯಾವನಾರ ಮರ್ಡರ್ ಮಾಡಿದಂಗ ಏನು 302 ಅಟೆಂಪ್ಟ್ ಆಗ್ತದ? ಸೆಕ್ಷನ್ ಗೊತ್ತಿದೆಯಾ ನಿಮಗೆ? ದಿ ಜನರಲ್ ಎಕ್ಸೆಪ್ಷನ್ಸ್ ಆನ್ ದಿ ಮರ್ಡರ್ ಕೇಸ್. ಮರ್ಡರ್ ಕೇಸ್ಗೆ ಜನರಲ್ ಎಕ್ಸೆಪ್ಷನ್ಸ್ ಅದಾವು, ಗೊತ್ತಾದ? ಆ ಎಕ್ಸೆಪ್ಷನ್ಸ್ ನಿಮಗೆ ಗೊತ್ತಿಲ್ಲ. ಆ ಗೊತ್ತಿದ್ದಿದ್ರೆ ನೀವು ಹಿಂಗೆ ಮಾತಾಡ್ತಿದ್ದಿಲ್ಲ. ಕ್ರಿಮಿನಲ್ ಮೇಜರ್ ಆಕ್ಟ್ಸ್ ನಲ್ಲಿ ನೋಡುವ IPC ಕೆಳಗೆ ಮರ್ಡರ್ ಅಂದ್ರೆ ಏನಿರ್ಬೇಕು ಅಂದ್ರೆ, ಮರ್ಡರ್ ಅಂದ್ರೆ ಜನರಲ್ ಎಕ್ಸೆಪ್ಷನ್ಸ್ ಅಂತ ಬರ್ತವೆ. ಮರ್ಡರ್ ಡೆಫಿನಿಷನ್ ಗೊತ್ತಿಲ್ಲ, ಯಾವ ಬಂಬು ಗೊತ್ತಿಲ್ಲ, ಸುಮ್ಮನೆ ಮಾತಾಡೋ ವೈಕಂತಿರಲ್ಲೇ 300 ಓದ್ತ ನೋಡು ಜನರಲ್ ಎಕ್ಸೆಪ್ಷನ್ಸ್. ನಿಮಗೆ 300 ಮರ್ಡರ್ ಆಗ್ಬೇಕಾರೆ ಏನಾಗಬೇಕು
ಇಂಡಿಯನ್ ಪೆನಲ್ ಕೋಡ್ 300 ಸೆಕ್ಷನ್ 300 ಒಳಗೆ ಪ್ರೂವ್ ಆದ್ರೆ 302 ಕೆಳಗೆ ಕನ್ವಿಕ್ಷನ್ ಕೊಡ್ತಾರೆ. 300 ಒಳಗೆ ಅಮೌಂಟ್ ಇಂಟು ಮರ್ಡರ್ ಅಂತ ಅಂದ್ರೆ 300 ಸೆಕ್ಷನ್ ಬರ್ತೈತಿ. ಪನಿಷ್ಮೆಂಟ್ ಫಾರ್ ಮರ್ಡರ್. ಹಂಗಾರೆ ಮರ್ಡರ್ ಅಂತ ಪ್ರೂವ್ ಆಗ್ಬೇಕಾದ್ರೆ ಏನ್ ಬೇಕು ಇದನ್ನ ತಿಳ್ಕೊಳ್ರಿ ನೀವು ಪತ್ರಕರ್ತರು. ಇದನ್ನ ನಾನು ಹೇಳ್ತಾನೆ. ಕಾನೂನು ಮತ್ತು ಅದೇ ಇಂಡಿಯನ್ ಪೆನಲ್ ಕೋಡ್ 3 ಮೇಜರ್ಸ್ ಆಕ್ಟ್ ಇವೆಲ್ಲ ಸಾವಿರಾರು ಲಕ್ಷಾಂತರ ಪೇಜ್ ಓದಿರೋರು ನಾವು. ಏನ್ ಹಂಗ ಬೊಂಬ್ ಅಲ್ಲಾಡಿಸ್ಕೊಂತ ಬಂದಿಲ್ಲ ಒಂದು ಲೋಗ ಹಿಡ್ಕೊಂಡು. ನಾಚಿಕೆಟ್ಟರೆ ಜನಪರ ಕಾರ್ಯಕ್ರಮ ಮಾಡ್ರಿ, ಜನಪರ ಮಾಡ್ರಿ, ಬಡವ್ರ ಬಗ್ಗೆ ಮಾತಾಡ್ರಿ. ನಾಚಿಗಿಲ್ದಾರೆ, ನಾಚಿಗೆ ಮಾನ ಮರ್ಯಾದಿಲ್ಲ. ಕೊರೋನಾದಾಗ ಹೆದರಿಸಿ ಜನ ಎಷ್ಟೋ ಮಂದಿ ಸತ್ತು ಹೋಗ್ಬಿಟ್ಟಿವ್ರು ಟಿವಿ ನೋಡಿ. ಆ ದರ್ಶನ ಬಗ್ಗೆ ನೋಡ್ಕೊಂಡ ಆ ದರ್ಶನ ಅಭಿಮಾನಿಗಳು ನೇಣಕ್ಕೆ ಸಾಯ್ಬೇಕು. ನಾಚಿಕೆಗಲ್ಲ ನಿಮಗೆ. ಮರ್ಡರ್ ಅಂದ್ರೆ ಏನು ನೋಡೋ, ಓದಿ ಹೇಳ್ತಾನೆ ನಿಮಗೆ, ತಿಳ್ಕೊಂಡ್ರಿ ಒಟ್ಟ. 314 ಪೇಜ್. ಚಿಗ್ಗೆಟ್ಟರ್ ಚಾಯ್ಸ್ ಮುಗಲಿ ಲಗೇಜ್ಕೊಂಬ ಅವ್ರನ್ನ ಕಳಿಸ್ಬೇಕು. ಯಾರೆಲ್ಲ ಎಸದಿರ ಪ್ಲಸ್ 314 ಮರ್ಡರ್ ಏನಂದ್ರೆ ತಿಳ್ಕೊಂಡ್ರಿ. ಇಷ್ಟು ಬುಕ್ ಐತಿ. ಇದೇ ಬುಕ್ ಅನ್ನ ರೆಫರ್ ಮಾಡಿ ಹೇಳ್ತಾನೆ ನೋಡಿ. ನಾನು ಹಂಗ ಅಡ್ಡ ಪಿಡ್ಕಿಲ್ಲ ಇರಲ್ಲ. ನಾನು ಇಂತಿಂತ ದೊಡ್ಡ ಬುಕ್ಗಳು ಅದಾವ, ಬರದವು ದೊಡ್ಡವು 5,000 10,000 ಪೇಜ್ನವು ಅದಾವು. ಹಾನರಬಲ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂಡ್ ದಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬರೆದಂತ ಬುಕ್ಗಳು ಅದಾವ ನನ್ನ ಹತ್ರ. ಆ ಬುಕ್ಗಳನ್ನ ಮೇಧಾವಿ ಲಾಯರ್ಸ್ಗಳು ಮಾಡಿದವು, ಪಬ್ಲಿಷ್ ಮಾಡಿದವು ಬುಕ್ಗಳು ಅದಾವ. ಆ ಎಕ್ಸ್ಪ್ಲನೇಷನ್ ಅನಲೈಸಿಸ್ ಅದರ ಮೇಲೆ ಐ ಆಮ್ ಎಕ್ಸ್ಪ್ರೆಸಿಂಗ್ ಯು. ಅದರ್ವೈಸ್ ನೋ, ದಿಸ್ ಇಸ್ ದಿ ಲಾ. ದಿ ಕೋರ್ಟ್ಸ್ ಆಲ್ಸೋ ಫಾಲೋಯಿಂಗ್ ದೀಸ್ ಪಾಯಿಂಟ್ಸ್, ನಾಟ್ ಯುವರ್ ಪಾಯಿಂಟ್ಸ್. ಮೀಡಿಯಾ ನಿಮ್ಮದ ಬಕೆಟ್. ನಿನ್ನೆ ಯಾವ ಹೇಳಿದ, ಈಗ ಬೆಳಗ್ಗೆ ಹೇಳಿದ ಪಬ್ಲಿಕ್ ಟಿವಿನ ಏನ್ ಹೇಳ್ತಾನ, ಆಕಿ ಒಮ್ಮೆ ಚಪ್ಪಲೆಯಲ್ಲಿ ಹೊಡೆದು ಬಂದ್ಬಿಟ್ಲು ಅಂತ. ಆಮೇಲೆ ಇವನ್ ಮೇಲೆ ಹೇಳಿದ ಅಂತ ಸ್ಟೇಟ್ಮೆಂಟ್. ದರ್ಶನ್ ಅವನಿಗೆ ಹೊಡೆದ, ಒಮ್ಮೆ 2 ಪಟ್ಟು ಹೊಡೆದ. ಎಸ್, ಒಮ್ಮೆ 2 ಪಟ್ಟು ಹೊಡೆದ್ರಿ ಏನಾಯ್ತು, 324 ಆಯ್ತು. ಆಕಿ ಚಪ್ಪಲೆಯಲ್ಲಿ ಹೊಡೆದ್ರಿ ಏನಾಯ್ತು, 504 ಆಯ್ತು. ಇನ್ಸಲ್ಟ್, ದಟ್ ಇಸ್ ಇನ್ಸಲ್ಟ್. ದಟ್ಸ್ ನಾಟ್ ದಿ ಡೆಡ್ಲಿ ವೆಪನ್. ಇದನ್ನ ತಗೊಂಡ್ ಹೊಡೆದ್ರೆ ಇಟ್ ಇಸ್ ಆಲ್ಸೋ ವೆಪನ್. ಇದನ್ನ ಹೊಡೆದ್ರೆ ಗಾಯ ಆಕತಿ. ಮೊಬೈಲ್ನಿಂದ ಇವ್ರಿಗೆ ಒಬ್ಬ ಹೊಡೆದ್ರೆ ಇಲ್ಲಿದ್ರೆ ಕುಂತ ಅವ್ರಿಗೆ ಹಿಂಗೆ ಹೊಡೆದೆ ಅಂದ್ರೆ ಗಾಯ ಆಕತಿ. ದಿಸ್ ಈಸ್ 324. ದಿ ಇಂಜುರಿ ಸಸ್ಟೈನ್ಡ್ ಬೈ ಮೀನ್ಸ್ ಆಫ್ ಡೆಡ್ಲಿ ವೆಪನ್ಸ್. ಕತ್ತಿ ಚೂರಿ ತಗಂದ್ರೆ ಅವು 307 ಹಾಕು. ಇದು ಕತ್ತಿ ಅಂತ ಇಟ್ಕೊಳ್ಳಿ. ಹಿಂಗೆ ಚುಚ್ಚಿದ್ರೆ 300 ಅಟೆಂಪ್ಟ್ ಟು ಮರ್ಡರ್. ಅಥವಾ ಹಿಂಗ ಹೊಡಿತಾನೆ, ಕುತ್ತಿಗೆ ಹೊಡಿಬೇಕಂತಾನೆ ಹಿಂಗೆ ಕೈ ತರ್ತಾನೆ, ಹಿಂಗೆ ಕೈಗೆ ಫ್ರಾಕ್ಚರ್ ಆಕತಿ. ದಟ್ ಇಸ್ ಆಲ್ಸೋ ಅಟೆಂಪ್ಟಿಂಗ್ ಟು ಮರ್ಡರ್. 307 ಕೆಳಗೆ ಆಕತಿ. ಹಂಗಾರೆ 300 ಏನು ಉದ್ದೇಶ ಇರಬೇಕು ನೋಡು. ಒಂದೊಂದು ಗ್ರೌಂಡ್ಸ್ ಹೇಳ್ತೀನಿ. ಕಲ್ಪೆಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಜನರಲ್ ಎಕ್ಸೆಪ್ಷನ್ಸ್ ಅದು ಮರ್ಡರ್ಗೆ. ಎಕ್ಸೆಪ್ಷನ್ಸ್ 2. ಸೆಕೆಂಡ್ಲಿ ಥರ್ಡ್ ಮರ್ಡರ್. 317 ಮರ್ಡರ್. 300 ಮರ್ಡರ್ ಓದ್ಕೇಳ್ರಿ ನೋಡ್ರಿ, ನಿಮಗೆ ತೋರಿಸ್ತಾರೆ ಈಗ. ಸೆಕ್ಷನ್ 300 ಇಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್. ಏನೇನು ಬೇಕು ಮರ್ಡರ್ ಅನ್ನೋದಕ್ಕೇನು ಮರ್ಡರ್. 300 ಎಕ್ಸೆಪ್ಟ್ ಇನ್ ದಿ ಹಿಯರ್ ಆಫ್ಟರ್ ಎಕ್ಸೆಪ್ಟೆಡ್. ಕಲ್ಪೆಬಲ್ ಹೊಮಿಸೈಡ್ ಈಸ್ ಮರ್ಡರ್. ಕಲ್ಪೆಬಲ್ ಹೊಮಿಸೈಡ್ ಅಂದ್ರೆ ಆ ಒಂದು ಇಂಜುರಿಯಿಂದ ಅವನು ಸತ್ತಿರಬೇಕು. ನಾನು ಒಬ್ಬನ ಹೊಡಿತೀನಿ, ಕಂದ್ಲಿ ತಗಂದು ಕೊಚ್ಚಿ ಸಾಯಿಸ್ತೀನಿ ಅಂದ್ರೆ ಆ ಸಫಿಸಿಯೆಂಟ್ ಇಂಜುರಿ ಆಗಿರ್ಬೇಕು. ಕಲ್ಪೆಬಲ್ ಹೊಮಿಸೈಡ್ ಅಂದ್ರೆ ಹೊಮಿಸೈಡ್. ಅದು ಕಲ್ಪೆಬಲ್ ಹೊಮಿಸೈಡ್ ಅಂದ್ರೆ ಆ ಗಾಯ ಮಾಡೋದು. ಹಂಗ ಒಂದು ಕೈ ಕಟ್ಟಾತು ಅಂದ್ರೆ ಅವ ಮನುಷ್ಯ ಸಾಯೋದಿಲ್ಲ. ಒಂದು ಕೈ ಕಟ್ಟಾತು, ಒಂದು ಕಾಲ್ ಕಟ್ ಮಾಡಿದ್ರು ಅಂದ್ರೆ ಮನುಷ್ಯ ಸಾಯೋದಿಲ್ಲ. ಮನುಷ್ಯ ಸಾಯ್ಬೇಕಾದ್ರೆ ಹಾರ್ಟು, ಲಿವರು, ಲಂಗ್ಸು, ಕಿಡ್ನೀಸು, ಸಿಸ್ಟಮ್ಸು, ಬ್ಲೀಡಿಂಗ್ಸು ಅಂಡ್ ರೆಸ್ಪಿರೇಷನ್, ಆಸ್ಪಿಕ್ಸ, ಮೆಂಟಲ್ ಎಡಿಮಾ, ಸ್ಕಲ್ ಇನ್ಫೆಕ್ಷನ್ಸು, ಹೆಡ್ ಇಂಜುರಿ. These are all the vital parts or vital organs of the body, human body. The medical jurisprudence says that the person who sustained the injury to the vital parts of the body, that is called as the culpable homicide. Culpable homicide ಹೆಂಗಾಗ್ತದೆ, ಹೊಡೆದ್ರು ಕೈ ಬಿಟ್ಟರು ಹೋದ್ರು, ಆವಾಗ ಸೆಪ್ಟಿಸಿಮಿಯಾ ಅಂತ ಆಗ್ತದೆ. ಅದು ಕೆಮಿಕಲ್ ಅನಾಲಿಸಿಸ್. ಸೆಪ್ಟಿಸಿಮಿಯಾ ಅಂದ್ರೆ ಏನಾಗ್ತದೆ, ಒಂದ್ 2-3 ದಿವಸ ಆ ಗಾಯ ಇಂಜುರಿ ಆಗಿ ಆ ಸೆಪ್ಟಿಸಿಮಿಯಾ ಅಂದ್ರೆ ಅವನ್ನ ಆಂಟಿಡೋಸ್ ಅವನಿಗೆ ರಿಯಾಕ್ಷನ್ ಆಗ್ತದೆ. ಯಾವ ಆಂಟಿಬಯೋಟಿಕ್ಸ್ ಹಿಡಿಯೋದಿಲ್ಲ. ಸಾಕಷ್ಟು ದೇಹದ ತುಂಬಾ ಇನ್ಫೆಕ್ಷನ್ಸ್ ಆಗಿ ಆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದಾಗಿ ಆ ದೇಹ ತಡ್ಕೊಳ್ಳಾರ್ದನೆ ಸೆಪ್ಟಿಸಿಮಿಯಾ ಆಗಿ ಮನುಷ್ಯ ನಂಜೇರಿ ಸಾಯ್ತಾನ. ಆ ಹೊಡೆತದಿಂದ ಸೆಪ್ಟಿಸಿಮಿಯಾ ಆಗಿ 3 ದಿವಸ ಆಗ್ಬೋದು, 4 ದಿವಸ ಆಗೋದು, 5 ನಿಮಿಷ ಆದೋ
ದಿ ಸೆಪ್ಟಿಸಿಮಿಯಾದಿಂದ ಸತ್ತರು ಸಹಿತ ದಿ ಪರ್ಸನ್ ಹೂ ಅಸಲ್ಟೆಡ್ ಆನ್ ದಟ್ ಇಸ್ ದಿ ಕಾಸ್ ಆಫ್ ಮರ್ಡರ್. ಕೆಲವೊಂದು ಆಕ್ಸಿಡೆಂಟ್ ಕೇಸ್ನೇ ಸೆಪ್ಟಿಸಿಮಿಯಾದಿಂದ ಸತ್ತ ಅಂತ ಹೇಳ್ತಾರೆ. ದಟ್ ಇಸ್ ಓನ್ಲಿ ದಿ ರ್ಯಾಶ್ ಅಂಡ್ ನೆಗ್ಲಿಜೆನ್ಸ್ ಪಾಯಿಂಟ್ ಅಲ್ಲಿ ಬರ್ತದೆ. ಸೊ 13 ಡೆತ್ ಆಗಿದಾವಲ್ಲ, ಅದ್ರ ಬಗ್ಗೆ ಪರಿಹಾರ ಕೊಡ್ರಿ ಅಂತ ಒಬ್ಬನೇ ಅವನು ಬರಂಗಿಲ್ಲಲ್ಲ ಮೀಡಿಯಾದವರು. ಅವನು ಯಾರು ಅಮಾಯಕ ಅಂತ ಹೇಳ್ತಿರಲ್ಲ. ನಿನ್ನೆ ಒಂದು ಹೇಳಿದ್ರು, ನಾನು ಬಸವಣ್ಣನ ನಾಡಿಗೆ ಹೋಗಿದ್ದೆ, ಎಲ್ಲರೂ ಬಸವಣ್ಣನವರು ಫೋಟೋ ಇಟ್ಕೊಂಡಿದಾರ. ಆ ಬಸವಣ್ಣನವರು ಓಡಾಡಿದ ಅವರ ಕಾಲು ಧೂಳಿನ ಒಂದು ಜಾಗದಲ್ಲಿ ನಾನು ಆಶೀರ್ವಾದ ತಗೊಂಡು ಬಂದೆ. ಅವರ ಬಸವಣ್ಣನವ್ರ ಗುಡಿ ನಡ್ಕೊಂಡದ ಕಲ್ಯಾಣ ಅದನ್ನು ನೋಡಿ ಬಂದೆ. ಅದೆಲ್ಲ ನೋಡಿ ಬಂದೆ. ಇಂಗ್ಲೇಶ್ವರ ಅವರ ಬಸವಣ್ಣವ್ರು ಓಡಾಡಿದ ದಾರಿ ಇಲ್ಲೆಲ್ಲ ನೋಡಿ ನನಗೇನು ಒಂಥರ ಪ್ರಜ್ವಲಿಸ್ತು. ಅಲ್ಲಿ ಶಿವಪುತ್ರ ಕಾಮಿಡಿ ಅಂತ ಹೇಳಿ ಅವ್ರು ಶೂಟಿಂಗ್ ಕರೆದಿದ್ರು, ಹೋಗಿದ್ದೆ. ಅವರ ಒಂದು ಇದರಿಂದ ನನಗೆ ನೋಡೋ ಭಾಗ್ಯ ಸಿಕ್ತು ಬಸವಣ್ಣನವರನ್ನು. ನಾನು ಬಸವಣ್ಣನವರ ಅನುಯಾಯಿ. ನೋಡಿ ಅಲ್ಲಿ ಬಸವಣ್ಣವ್ರ ಫೋಟೋ ಹಾಕೊಂಡಲ್ಲಿ ನೋಡ್ರಿ, ಬಸವಣ್ಣವರು, ಬುದ್ಧ, ಬಸವ, ಅಂಬೇಡ್ಕರ್ ನೋಡ್ರಿ, ಅಲ್ಲೇ ಬುದ್ಧ, ಬಸವ, ಅಂಬೇಡ್ಕರ್ ಹಾಕೊಂಡದನ್ನು. ಸೊ ಈ ಕಾರಣದಿಂದ ನಾವು ಬಸವ ತತ್ವವಾದಿಗಳು, ಬಸವಣ್ಣನವರ ಸಮಾನತೆ ಹರಿಕಾರ ಅದಿಟ್ಕೊಂಡರು. ಸೊ ಹಂಗಾರೆ ಮರ್ಡರ್ ಹೆಂಗಾಗ್ತತಿ? ನಿನ್ನೆ ಹೇಳ್ತೀನಿ, ನಿನ್ನೆ ಅಲ್ಲಿ ಒಬ್ಬ ಮಹಾಶರಣೆ, ಅವರು ಮೋಸ್ಟ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಏನು ಕಾಲೇಜ್ ಪ್ರಿನ್ಸಿಪಲ್ಸ್ ಇರಬೇಕು, ಹೆಣ್ಮಗಳು. ಅವರು ಬಹಳ ಹೇಮರೆಡ್ಡಿ ಮಲ್ಲಮ್ಮನವರ ಭಕ್ತರವರು ಮತ್ತು ದೇಶಭಕ್ತರು. ಸತ್ಯಮೇವ ಜಯತೆ ಅಂತ ಅವ್ರ ಮನೆ ಮುಂದೆ ಹಾಕೊಂಡಾರೆ. ಮತ್ತು ಮನೆ ಮುಂದೆ ಭಾರತ ಮಾತಾ ಇದನ್ನ ಹಾಕೊಂಡಾರೆ. ಅವ್ರ ಮನೆಗೆ ಊಟ ಮಾಡಿ ಬಂದೆ ನಾನು. ಅವ್ರ ಮನೆ ನೋಡಿ, ಅವ್ರ ದೇಶಭಕ್ತಿ ನೋಡಿ ಅವ್ರ ಮನೆಯಾಗ ಊಟ ಮಾಡಿ ಬಂದೆ. ಅವ್ರು ಯಾವ ಪಾರ್ಟಿ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬಿಜೆಪಿ ವೋಟರ್ಸ್ ಇರಬೇಕು ಅಥವಾ ಕಾಂಗ್ರೆಸ್ನವ್ರು ಇರಬೇಕು, ನನಗೆ ಐ ಡೋಂಟ್ ನೋ. ಹಾರ್ಟ್ ಕ್ಲಿಯರ್ ಇದ್ದ ಮನೆಯಾಗ ಅವ್ರು ಬಿಜೆಪಿ ಇರಲಿ, ನಾವು ಊಟ ಮಾಡಿ ಬರ್ತಾನೆ. ಮೋಸ್ಟ್ಲಿ ಅವರು ಬಿಜೆಪಿ ಮತ್ತು ಮೋದಿ ಅವರ ಅಭಿಮಾನಿ ಮನೆ ಇರ್ಬೋದು, ಅಲ್ಲೇ ಊಟ ಮಾಡಿ ಬಂದೆ ನಾನು. ಅದು ಅವರ ಕಾನ್ಸ್ಟಿಟ್ಯೂಷನಲ್ ರೈಟ್. ಮೋದಿ ಫೇವರ್ ಇರೋದು ಅವ್ರ ಕಾನ್ಸ್ಟಿಟ್ಯೂಷನಲ್ ರೈಟ್. ನಾನು ಗಾಂಧೀಜಿ ಫೇವರ್ ಇರೋದು ನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಅವ್ರೇನ್ ಪ್ರಶ್ನೆ ಕೇಳಿದ್ರು ಅಂದ್ರೆ, ಅಮಾಯಕ ಅಂತಾರಲ್ರಿ ರೇಣುಕಾ ಸ್ವಾಮಿಗೆ ಅಂತ ಹೆಣ್ಮಗಳು ಪ್ರಶ್ನೆ ಕೇಳ್ತೋ. ಸರ್, ದರ್ಶನ್ ಕೆಟ್ಟವನು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ದರ್ಶನ್ ಕೆಟ್ಟವರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ಹಾಗಾದ್ರೆ ಆ ವಿದ್ಯಾವಂತ ಹೆಣ್ಮಗಳು ಮೋಸ್ಟ್ಲಿ MA B.Ed ಏನೋ ಗ್ರಾಜುಯೇಷನ್ ಇರಬೇಕು. ಅವರ ಬ್ರದರ್ಸ್ ಅವರೆಲ್ಲ ಫಾರಿನ್ ರಿಟೈರ್ಸ್, ಅವರು ಫಾರಿನ್ ರಿಟರ್ನರ್ಸ್ ಅವರೆಲ್ಲರೂ ಸೇರಿ ಪ್ರಶ್ನೆ ಕೇಳಿದ್ರು. ರೇಣುಕಾ ಸ್ವಾಮಿ ಬಹಳ ಮಂದಿ ಹೆಣ್ಮಕ್ಳಿಗೆ ಮೆಸೇಜ್ ಕೊಟ್ಟದನಂತ, ಈ ರೀತಿ ನೆಕೆಡ್ ಫೋಟೋಗಳ ಕಳಿಸಿದಾನಂತೆ, ಅವನ ಮೇಲೆ ಯಾವ ಕ್ರಮ, ಅವನು ಅಮಾಯಕ ಅಂತ ಹೇಳ್ತಾರಲ್ಲ ಮೀಡಿಯಾದವರು ಅಂತ ಹೇಳಿ ಒಬ್ಬ ವಿದ್ಯಾವಂತ ಮಹಿಳೆ ನನ್ನ ಪ್ರಶ್ನೆ ಕೇಳ್ತು. ಇಲ್ಲಿ ಗೌಣ ಒಬ್ಬ ಅಮಾಯಕನನ್ನ ದರ್ಶನ ಗ್ರೂಟೆಲ್ಲ ಮರ್ಡರ್ ಮಾಡಿದಾನೆ. ಮೋದಿ ಗ್ಯಾಂಗ್, ಅಯ್ಯೋ ಇವ್ರ ಗ್ಯಾಂಗ್ ಇದು ಇವ್ರ ಗ್ಯಾಂಗು. ಹಂಗಾರೆ ನಿಮ್ದು ನೀವೇನು, ನಿಂದು ಸುವರ್ಣ ಟಿವಿ ಗ್ಯಾಂಗ, ನಿಂದು ಪಬ್ಲಿಕ್ ಟಿವಿ ರಂಗಣ್ಣನ ಗ್ಯಾಂಗ? ನಿಮ್ದು ಯಾಕೆ ಗ್ಯಾಂಗ್ ಅನ್ಬಾರ್ದು? ನಾನು ಕೇಸ್ ಹಾಕ್ತೀಯ? ಹಾಕ್ಯ, ನೀನ್ ಕೇಸ್ ಹಾಕ್ಯಾರ ನಾವು ಕೇಸ್ ಹಾಕ್ತಾನೆ, ನೀವು ಕೇಸ್ ಹಾಕ್ಯಾರ ನಾನು ಕೇಸ್ ಹಾಕ್ತಾನೆ. ದರ್ಶನ 100, 500, 1000 ಕೋಟಿ ಕೇಳಿ ಹಾಕ್ತಾನೆ. ಏನು ಜಗತ್ನಿಗೆ ನಡೆಯೋ ಏನು ಮತ್ತೆ? ಈಗ ನಾವು ಬಯಸಬಾರದು. ನಾನು ಹೆಣ್ಮಗಳಿಗೆ ವಿರೋಧಿ ಅಲ್ಲ, ಹೆಣ್ಮಕ್ಳಿಗೆ ವಿರೋಧಿ ಅಲ್ಲ. ಯಾವುದೇ ಹೆಣ್ಮಗಳು ಅಲ್ಲಿ ರೇಪ್ ಆಗ್ತದೆ ಅಥವಾ ಅವ್ರಿಗೆ ಅಶ್ಲೀಲ ಮೆಸೇಜ್ ಕೊಡ್ತಾರೆ ಅಂದ್ರೆ ಅವನಿಗೆ ಹೋಗಿ ಮೈ ತೊಳಿಬೇಕ ನಾನು ಸಾಪುನ ಹಚ್ಚಿ? ಇಲ್ಲಪ್ಪ ತೊಂಬಾಯಿ ಅಲ್ವಾಡಪ್ಪ, ಇಲ್ಲ ನೀನು ನಮ್ಮಿಂಗ ಅಂದ್ರೆ ಭಾಳ ಹೋಗತಿ, ಮೆಸೇಜ್ ಕೊಡ್ಬಾಡು, ಇಲ್ಲ ಸಾಮಾನು ಫೋಟೋ ಕಳಿಸ್ಬೇಡಪ್ಪ, ನೀನು ಸಾಮಾನು ಅದಾವಲ್ಲ ಬಂಗಾರದವು ಸಾಮಾನು ಅವೆಲ್ಲವನ್ನ ಫೋಟೋ ಕಳಿಸ್ಬೇಡಪ್ಪ, ಅವು ಬಂಗಾರದಂಗ ಅದಾವು, ಇಟ್ಕೊಂಡ್ಬಿಡು ನಿನ್ನ ಬೀಜ, ನಿನ್ನವೆಲ್ಲ ಗೂಟ, ಎಮ್ಮಿ ಕಟ್ಟ ಗೂಟ, ದನ ಕಟ್ಟ ಗೂಟ, ದೊಡ್ಡ ದೊಡ್ಡವು ಅವು ನಿನ್ನ ಹತ್ರ ನಿಮ್ಮ ಮನೆಗೆ ಇಟ್ಕೊಳಪ್ಪ ಅಂತ ಹಿಂಗೆ ಹೇಳ್ಬೇಕ ನಾನು. ತಗಂದ್ ಹೋಗಿ 4 ಬಾರಿಸಿ ಬುದ್ಧಿ ಕಳಿಸ್ಬೇಕು. ಏನೋ ಯಾವ್ಯಾವ ಹೆಣ್ಮಕ್ಳಿಗೆ ಕಳಿಸೋದು. ನಂದೊಂದು ಮಾಡ್ಯಾರ ಪಾಪ, ಅದು ಯಾವ್ದ ಕಾಂಗ್ರೆಸ್ ಹೆಣ್ಮಗಳಿದೆ, ಅಕ್ಕಿದು ನಂದು ನೆಕೆಡ್ ಫೋಟೋನ ಜೊತೆಗೆ ಕೂಡಿಸಿದಾರ. ಓಸುಡಿ ಮಕ್ಕಳು ಒಟ್ಟಿಗೆ ತಿಂತೀರಿ. ಎಷ್ಟು ಹೆಣ್ಮಕ್ಳಿಗೆ ಮೆಸೇಜ್ ಕಳಿಸ್ತಾರೆ? ವಾಟ್ ದಿ ಪೊಲೀಸ್ ಟೇಕನ್ ದಿ ಸ್ಟೆಪ್ಸ್ ಅಗೇನ್ಸ್ಟ್ ದೆಮ್? ವಾಟ್ ದಿ ಗೌರ್ಮೆಂಟ್ ಟೇಕನ್ ದಿ ಟುಕ್ ದಿ ಸ್ಟೆಪ್ಸ್ ಅಗೇನ್ಸ್ಟ್ ದೆಮ್? ಇವು ಇಂಥವೆಲ್ಲ ಸೆಲೆಬ್ರಿಟೀಸ್ ಒಳ ಹೋಗ ಕಾರಣ ಇವ್ರ ಅಲ್ರಿ. ಗಾಂಜಾ ಮಾರನದ್ದ ಸೇವನ್ ಇರ್ತಾನ, ಸುಳ್ಳಿಗಾರಿಕೆ ಮಾಡಿಸನದ್ದಾರ ಆಗ್ತಾವು. ಪ್ರಚೋದನೆ ಮಾಡಿ ಇದನ್ನೆಲ್ಲ ಶಿಕ್ಷದ, ಪ್ರಚೋದನೆ ಮಾಡಿ ಸಿಗಿಸ್ತೀರಿ. ಆ ಹೆಣ್ಮಗಳು ಕೇಳ್ತು, ಪ್ರಬುದ್ಧವಾದ ಹೆಣ್ಮಕ್ಳು ಕೇಳಾರ ಅದನ್ನ. ಅಲ್ರಿ ಅವ ಮೆಸೇಜ್ ಕೊಡ್ಲಿದ್ರೆ ಇದು ಹಾಕದ್ದಿಲ್ಲ. ದರ್ಶನ್ಗೆ ಫ್ರೆಂಡೋ ಏನೋ ಆಕಿ ಗೊತ್ತಿಲ್ಲ ಹೆಣ್ಮಗಳು. ದರ್ಶನರ ಇಲ್ಲಿ ಸಿಲ್ಟ್ ರಿಲೇಷನ್ ಅನ್ನ ಪ್ರಶ್ನೆ ಮಾಡಲಿಕ್ಕೆ ದಿ ಓನ್ಲಿ ವಿಜಯಲಕ್ಷ್ಮಿ ಅಂಡ್ ವಿಜಯಲಕ್ಷ್ಮಿ relations are entitled to initiate the case, and she is only entitled to talk about that one. ನೀವ್ ಯಾರ್ರಿ ಹೊಯ್ಕಣಕ್ ಮೀಡಿಯಾದವ್ರ?
ನೀನ್ ಯಾರಲ್ಲೇ ರಿಪೋರ್ಟರ್ ಹೊಯ್ಕಣಕ್ ಕುತ್ಕೊಂಡಲ್ಲಿ? ನೀನ್ ಯಾವನಲ್ಲಿ ಅಂಕರ್ ಹೊಯ್ಕಣಕ? ಕೆಳನೆ ಹೆಂಡ್ತಿ ಆಕೆ ಸೆಕೆಂಡ್ ಹ್ಯಾಂಡು, ಆಕೆ ಥರ್ಡ್ ಹ್ಯಾಂಡು, ಫೋರ್ತ್ ಹ್ಯಾಂಡ್. ನೀವ್ ಹಂಗಾರ 5, 6ನೇ ಹ್ಯಾಂಡ್ಗಳು ಮದುವೆಗಿರ? ನಿಮಗೆ ನಾಚಿಕೆಗಲ್ಲ? ನಮ್ಗೆ ಗೊತ್ತೈತೆ ನೀವು ಯಾರ್ಯಾರು ಮದುವೆಗಿರಿ, ಡೈವರ್ಸ್ಡ್ ಆಗಿ ಇದು ಮಾಡಿ ಅವು ಬಿಟ್ಟರ್ನ ಅವ್ರಿಗೆ ಒಂದು ಬಾಳ್ ಕೊಡಬೇಕು. ಎಷ್ಟೋ ಮಂದಿ ಈ ಸಮಾಜದಾಗ ವಿಧಿವೇರಿಗೆ ಬಾಳ್ಬೇಕು ಕೊಟ್ಟಂತ ಇದು ಅದಾರ, ಶರಣರದಾರ. ಬಸವಣ್ಣವರು ಸೂಳೆ ಸಂಕಮ್ಮನನ್ನ ಶರಣೆಯನ್ನಾಗಿ ಮಾಡಿದ್ರು. ಬಸವ ತತ್ವ ವಿಚಾರವನ್ನು ಕರೆದು ಸಮಾನತೆಗೆ ಒಯ್ದ್ರು. ಈ ಸಮಾಜ ಆಕಿನ ದೇವದಾಸಿ ಮಾಡಿತ್ತು. ಎಲ್ಲರೂ ಸಮಾನವಾಗಿ ಬಾಳ್ಬೇಕ್ರಿ, ಇದು ಬಸವ ತತ್ವ. ಹೋಗಿ ಬಂದೆ ಬಸವನ ಅಣ್ಣಗೆ ಎಲ್ಲರೂ ವಿಭೂತಿ ಹಚ್ಕೊಂಡಾರ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ. ಇವತ್ತು ಬಸವಣ್ಣನವರ ಚರಿತ್ರೆಯನ್ನ ಪರಿಪಾಲಿಸ್ತಾ ಇದಾರೆ. ಅವರು ಸುಳ್ಳು ಹೇಳ್ತಾರಲ್ಲ, ಬಸವನ ಬಾಗೇವಾಡಿ ಜನ. ಆ ಶಿವಪುತ್ರ ಅನ್ನೋ ಹುಡುಗ ಅದು ನನ್ನ ಇಲ್ಲಿಂದ ಕರೆಸಿದೆ ಶೂಟಿಂಗಿಗೆ. ಅವ್ರು ಏನೋ ಕಾಮಿಡಿ ಮಾಡ್ಕೊಂಡ್ರೆ ನಮ್ಮ ಸೀರಿಯಸ್ ರೋಲ್ ಮಾಡಿರೋ ಏನೋ ನನಗೆ ಏನೋ ದೇವ್ರ ಎಷ್ಟು ಬುದ್ಧಿ ಕೊಡ್ತಾರೆ ಅಟ್ ಮಾಡಿ ಬಂದಾನೆ. ಟ್ರೋಲ್ ಮಾಡಾರು, ಬಸವನ ಬಾಗೇವಾಡಿಗೆ ಬಾ, ನಿನ್ನ ಹೊಡಿತೇನೆ, ನಿನ್ನ ಮರ್ಡರ್ ಮಾಡ್ತಾನೆ ಅಂದನು. ಆ ವಿಶ್ವ ಹಿರೇಮಠ ನಾನು ಮರ್ಡರ್ ಮಾಡ್ತಾನೆ ಅಂತ ಹೇಳಿದ್ದ. ಅಲ್ಲಿಗೆ ಬಂದ್ರ ಬರ್ರಿ ಊಟ ಮಾಡ್ರಿ ಸರ್ ಅಂತ ಕರೀತಾನ. ಇಷ್ಟ ಇವ್ರದ್ದು ಎಷ್ಟಪ್ಪ ಅಂದ್ರೆ ಬಿಜೆಪಿಯರ್ದು ಸೂರ್ತನ ಏನಪ್ಪಾ ಅಂದ್ರೆ ಅಲ್ಲಿ ಹೋದ್ರೆ ಊಟ ಮಾಡಿಸ್ತಾರ. ಈ ಫೋನ್ನೇ ಮಾತ್ರ ಏನ್ ಬೇಕಾದ ಬೈತಾರ, ಅಶ್ಲೀಲ ಮೆಸೇಜ್ ಕಳಿಸ್ತಾರ, ಟ್ರೋಲ್ ಮಾಡ್ತಾರ, ಇದನ್ನ ಮಾಡ್ತಾರ, ಬರೀ ಇದೇ ಇವ್ರದ್ದು. ಆಮೇಲೆ ಬೇರೆ ಆಗದಲ್ಲ ಇವ್ರ ಕೈಲೆ, ಏನೂ ಆಗದಲ್ಲ ಇವ್ರ ಕೈಲೆ. ಆಮೇಲೆ ಮರ್ಡರ್ ಏನಂತ ಹೇಳಕತ್ತೆ ನೋಡ್ರಿ. ಮರ್ಡರ್ ಅಂತ ಏನಂತ ಮೀಡಿಯಾದವ್ರು ನೀವು ತಿಳ್ಕೊಡ್ರಿ, ನಿಮಗೆ ಕ್ಲಾಸ್ ಇದು ತಿಳ್ಕೊಡ್ರಿ, ಮುಗಿಸ್ತಾನೀಗ. ಮರ್ಡರ್ ಅಂದ್ರೆ ಕಲ್ಪಬಲ್ ಹೋಮಿಸೈಡ್ ಮರ್ಡರ್ ಇಫ್ ದಿ ಆಕ್ಟ್ ವಿಚ್ ದಿ ಡೆತ್ ಈಸ್ ಕಾಸ್ಡ್ ಡನ್ ವಿತ್ ದಿ ಇಂಟೆನ್ಷನ್ ಆಫ್ ಕಾಸಿಂಗ್ ಡೆತ್. ಅವನಿಗೆ ಕಲ್ಪಬಲ್ ಹೋಮಿಸೈಡ್ ಹೊಡೆಯೋದು ಅಷ್ಟೇ ಅಲ್ಲ, ಸಫಿಸಿಯೆಂಟ್ ಇಂಜುರಿಯಿಂದ ಸಾಯೋದು ಅಷ್ಟೇ ಅಲ್ಲ, ನನಗೆ ಅವನು ಸಾಯಿಸೋ ಉದ್ದೇಶ ಇರಬೇಕು. ನನಗೆ ಮರ್ಡರ್ ಮಾಡಿದನಿಗೆ ಅವನು ಸಾಯಿಸುವ ಉದ್ದೇಶ ಇರಬೇಕು. ಅಲ್ಲಿ ದರ್ಶನಿಗೆ ಉದ್ದೇಶ ಅವನು ಸಾಯಿಸಬೇಕು ಅಂತಲ್ಲ, ಅವನು ಸಾಯಿಸಬೇಕಂದ್ರೆ ಅಲ್ಲೇ ಹೋಗಿ ದುರ್ಗದಾಗ ಹೋಗಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಮರ್ಡರ್ ಮಾಡಿಸಿರಲ್ಲ ಅಂತ ಮಾಫಿಯಾ ಕೊಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತದ. ಅವನು ಹಾಗೆ ಮಾಡಿಲ್ಲ, ಕರೆಸಿದ್ದಾನೆ, ಕರೆಸಿ ಬುದ್ಧಿ ಹೇಳೇನೆ, ಬೇಡ ಒಂದೆರಡು ಹೊಡೆದದ್ದಾನು. ದಟ್ಸ್ 323. ಕಪಾಳ್ಕೊಂಬ ಹೊಡೆದ್ರೆ 323. ಹೌದಾ? ಬೂಟೆಲ್ ಹೊಡೆದ್ರು 323 ಅಂಡ್ 504, 506. ಹೌದಾ? ಬೂಟೆಲ್ ಹೊಡೆದವ ಒಬ್ಬನಿಲ್ಲ, ಒಂದು ಹುಡುಗ ಹೊಡೆದದ್ದ, ಅವ್ರ ಅಪ್ಪಗ ಚಪ್ಪಲೆಯಲ್ಲಿ ಹೊಡೆದದ್ದ, 504 ಕೇಸ್ ಹಾಕಿದ್ರೆ ಗೆದ್ದು ಕೊಟ್ಟೆ. ಅಲ್ರಿ ಈಗ ಮರ್ಡರ್ ಅನ್ನೋದಕ್ಕೆ ಇನ್ನೇನು ಬೇಕು ನೋಡ್ರಿ ಮುಂದೆ. ಫಸ್ಟ್ಲಿ ಇದು ಬೇಕು. ಸೆಕೆಂಡ್ಲಿ ಏನಂದ್ರೆ ಇಟ್ ಈಸ್ ಡನ್ ವಿತ್ ದಿ ಇಂಟೆನ್ಷನ್ ಆಫ್ ಕಾಸಿಂಗ್ ಸಚ್ ಬಾಡಿಲಿ ಇಂಜುರಿ ಆಸ್ ದಿ ಅಫೆಂಡರ್ ನೋಸ್ ಟು ಬಿ ಲೈಕ್ಲಿ ಕಾಸ್ ಡೆತ್ ಪರ್ಸನ್ ಹೂಮ್ ಹಾರ್ಮ್ ಈಸ್ ಕಾಸ್ಡ್. ಅವನಿಗೆ ಹಾರ್ಮ್ ಆಗಬೇಕು, ಅವನು ಈ ಹೊಡೆತದಿಂದ ಸಾಯ್ತಾನಂತ ಗೊತ್ತಿರಬೇಕು. ಈಗ ಮರ್ಡರ್ ಮಾಡೋರು ಏನ್ ಮಾಡ್ತಾರೆ, ಡ್ರ್ಯಾಗನ್ ತಗೊಂಡು ಒಳ್ಳೆ ವೈಟಲ್ ಪಾರ್ಟ್ಸ್, ಲಿವರ್, ಹಾರ್ಟ್ ಯಾವ ಪಾಗದೆ ಇಲ್ಲಿಗೆ ಹೊಡೆದು ಸಾಯ್ತಾರೆ ಅಂತ. ಈಗ ಮರ್ಡರ್ ಮಾಡೋರು ನೋಡ್ರಿ, ಕಾಲಿಗೆ ಕೈಗೆ ಅವರು ಚುಚ್ಚೋದಲ್ಲ. ಹೆಬಿಚುವಲ್ ಅಫೆಂಡರ್ಸ್ ಕುತ್ತಿಗೆಗೆ ಹಾಕ್ತಾರೆ, ಇಲ್ಲ ಹಾರ್ಟ್ಗೆ ಹಾಕಿ ಚುಚ್ಚುತ್ತಾರೆ, ಇಲ್ಲ ಲಿವರಿಗೆ ಚುಚ್ಚುತ್ತಾರೆ, ಇಲ್ಲ ಕಿಡ್ನಿಗೆ ಚುಚ್ಚುತ್ತಾರೆ, ಇಲ್ಲ ಬ್ಲೀಡಿಂಗ್ ಆಗೋ ಜಾಗಕ್ಕೆ ಚುಚ್ಚುತ್ತಾರೆ. ಬ್ಲೀಡಿಂಗ್ ಹೋತಂದ್ರೆ 5-6 ಲೀಟರ್ ಬ್ಲಡ್ ಇರ್ತದೆ ಮನುಷ್ಯನಿಗೆ. ನಾರ್ಮಲ್ ಮನುಷ್ಯನಿಗೆ 4 ರಿಂದ 6 ಲೀಟರ್ ಬ್ಲಡ್ ಇರ್ತದೆ. ಒಂದ್ 2-3 ಲೀಟರ್ ಬ್ಲಡ್ ಹೋದ್ರೆ ಸೆಟಿ ರೋಗ ಬರ್ತದೆ, ಪಿಟ್ಸ್ ಬರ್ತದೆ. ಪಿಟ್ಸ್ ಬಂದು ಮೆಂಟಲ್ ಎಗೋನಿ ಕಳ್ಕೊಂಡು ದಿ ಕಾನ್ಶಿಯಸ್ ಈಸ್ ಲಾಸ್ಟ್ ಅಂಡ್ ಆಲ್ಸೋ ದಿ ಪರ್ಸನ್ ವಿಲ್ ಡೈ. ಬಿಪಿ ಎಲ್ಲ ಹಾರ್ಟ್ ವೇರಿಯೇಷನ್, ಹಾರ್ಟ್ ವರ್ಕ್ ಮಾಡೋದಲ್ಲ. ಡ್ಯೂ ಟು ಇದರಿಂದ ಹಾರ್ಟ್ ಶಾಕ್ ಆಗ್ತದೆ, ಆ ಇಂಜುರಿಯಿಂದ ಹಾರ್ಟ್ ಶಾಕ್ ಆಗ್ತದೆ, ಬ್ರೈನ್ ಶಾಕ್ ಆಗ್ತದೆ, ಔಟ್ ಆಫ್ ಮೈಂಡ್ ಆಗ್ತಾನೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯನು ಸಾಯ್ಬಹುದು. ಸೊ ಹಂಗಾದಾಗ ಅವನಿಗೆ ನಾಲೆಜ್ ಇರ್ಬೇಕು, ಕೊಲೆ ಮಾಡನಿಗೆ ಇವನು ಸಾಯ್ತಾನೆ ಹೊಡೆದ್ರ ಅಂತ ಗೊತ್ತಿರ್ಬೇಕ. ಒಂದು ಇಟ್ಟಿಗೆ ಹೆಂಡಿ ತಗೊಂಡ್ ಕ್ಲೀನ್ ಆಗಿ ಹೋಗಿ ತಲೆಗೆ ಹೊಡೆದ್ರ ಆ ಮನುಷ್ಯ ಸಾಯ್ತಾನಂತ ನನಗೆ ಗೊತ್ತಿರ್ತೈತಿ. ಆದ್ರೆ ಅಲ್ಲಿ ಕೊಲ್ಲುವ ಉದ್ದೇಶ ಇರೋದಿಲ್ಲ, ಮನುಷ್ಯನಿಗೆ ಗೊತ್ತಿರ್ತೈತಿ. ಒಂದು ರಾಡ್ ತಗೊಂಡು ತಲೆಗೆ ಭಾರವಾದ ಹೊಡೆದ್ರೆ ಒಂದ ಹೊಡೆದಕ್ಕೆ ಮನುಷ್ಯ ಸಾಯ್ತಾನೆ. ಮಚ್ಚು ತಗೊಂಡು ರುಂಡ ಚಂಡಾಡಿ ಸಾಯ್ತಾನೆ ಅನ್ನೋದು ಗೊತ್ತಿದೆ. ಡ್ರ್ಯಾಗನ್ ತಗೊಂಡು ಹಾರ್ಟ್ಗೆ ಹಾಕಿದ್ರೆ ಸಾಯ್ತಾನೆ ಅನ್ನೋದು ಗೊತ್ತಿದೆ, ಲಿವರ್ಸ್ ಹಾಕಿದ್ರೆ ಸಾಯ್ತಾನೆ ಅನ್ನೋದು ಗೊತ್ತಿರ್ತದೆ. ಹೌದಾ? ಸೊ ಗೋಸ್ ಟು ಶೋ ದಟ್ ಈಸ್ ಇಂಟೆನ್ಷನಲ್ ಮರ್ಡರ್. ಇದಾಗಿದೆ ಅಲ್ಲಿ. ಇವನ್ ಕೊಚ್ಚಿದಾನ, ಅವನ್ನ ದರ್ಶನ್ ಕೊಚ್ಚಿದಾನ, ಪವಿತ್ರ ಗೌಡ ಕೊಚ್ಚಿದಾರ, ಇನ್ನಿದ್ದರ್ದು ಬಿಡ 17 ಮಂದಿ ಅದ. ಅದ್ರಾಗ ಯಾರು ಹೊಡೆದಾನ, ಯಾರು ಕೊಚ್ಚಿದಾನ ಅದು ಬೇರೆ. ವೇರ್ ಇಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಿ ದರ್ಶನ್ ಹೂ ಮರ್ಡರ್ಡ್ ಅಂಡ್ ಕಾಸಿಂಗ್ ಸಫಿಷಿಯಂಟ್ ಕಲ್ಪಬಲ್ ಹೋಮಿಸೈಡ್ ಟು ಹಿಮ್ ವಿತ್ ಅನ್ ಇಂಟೆನ್ಷನ್? ವೇರ್ ಇಸ್ ದಿ ಇಂಟೆನ್ಷನ್? ಎಲ್ಲಿದೆ ಇಂಟೆನ್ಷನ್? ಪರಿಕರಿಕು ಅರಿತಿರಲ್ಲ, ಕಾನೂನು ಗೊತ್ತಿಲ್ಲದಲ್ಲ ನೀವು. ಅವ್ನ ಜರ್ನಲಿಸಮ್ ಓದ್ಕೊಂಡು ಏನ್ ರಂಗಣ್ಣ ನೀನೇನು ದೊಡ್ಡ ಇವನ ನೀನು?
ಲೋ ಅಜಿತ್ ಹನುಮಕ್ಕನವ್ರು ನೀನು ದೊಡ್ಡ ಇವನ ನೀನು ಏನ್ ನೀನೇನು ಆಫ್ಟರ್ ಆಲ್ ನೀ ಏನು ಒಂದು ಪತ್ರಿಕೆದೊಳಗೆ ವರ್ಕ್ ಮಾಡಿ ಬಂದ ನೀನು